ಬಳ್ಳಾರಿ ರಾಜಕಾರಣದಲ್ಲಿ ಮತ್ತೊಮ್ಮೆ ದೊಡ್ಡ ಬದಲಾವಣೆ ಆಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಬಿಜೆಪಿಯಲ್ಲಿ ಅತಿ ದೊಡ್ಡ ನಾಯಕನಾಗಿರ್ತಕ್ಕಂಥ ಶ್ರೀರಾಮುಲುರ ಸಹೋದರಿ ಮಾಜಿ ಸಂಸದೆ ಇದೀಗ ಆಂಧ್ರದತ್ತ ಮುಖ ಮಾಡಿದ್ದಾರೆ. ತವರು ಮನೆ ಬಳ್ಳಾರಿ ಆದರೂ ಬಳ್ಳಾರಿಯಿಂದ ರಾಜಕೀಯ ಆರಂಭ ಮಾಡಿದ್ರು. ಇದೀಗ ಆಂಧ್ರದ ವೈಎಸ್ಆರ್ ಪಾರ್ಟಿ ಸೇರುವ ಮೂಲಕ ಮತ್ತೊಂದು ರಾಜಕೀಯದ ಎರಡನೇ ಇನ್ನಿಂಗ್ಸ್ ಆರಂಭ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶಾಂತ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳಬನ್ನಿ. ಮೇಡಮ್, ಒಂದು ಸರ್ತಿ ಬಳ್ಳಾರಿಯಿಂದ MP ಆದ್ರಿ, ಎರಡನೇ ಸರಿ ಸೋತ್ರಿ, ಇಡೀ ರಾಜಕೀಯ ಬದಲಾವಣೆ, ಆಂಧ್ರಕ್ಕೆ ಹೋದ್ರಿ ಮತ್ತೊಮ್ಮೆ. ನನ್ನ ತವರು ಮನೆ ಬಳ್ಳಾರಿ ಆಗಿದೆ, ಗಂಡನ ಮನೆ ಗುಂತಕಲ್. ಅಲ್ಲಿ YSRTC ಮಾಡುವಂತಹ ಒಳ್ಳೆ ಕೆಲಸಗಳು ಏನು BCಗಳಿಗೆ, ಅಲ್ಲಿ BCಗಳ SC ST BC ಮೈನಾರಿಟಿಗಳಿಗೆ YSR ಜಗನ್ಮೋಹನ್ ರೆಡ್ಡಿ ಅನ್ನೋನವರು ಪ್ರತ್ಯೇಕವಾದ ಸ್ಥಾನಮಾನ ಕೊಡ್ತಾ ಇದ್ದಾರೆ. ಎಲ್ಲವುದರಲ್ಲಿ ಬಡಗು ಬಲಹೀನ ವರ್ಗಗಳಲ್ಲಿ ಅವ್ರದ್ದೇ ಆದಂತಹ ದೊಡ್ಡ ಮಗ ಮನೆ ಏನು ಮಾಡ್ತಾನೋ ಹಂಗೆ ಪ್ರತಿಯೊಬ್ಬರ ಮಹಿಳೆಯರಿಗೆ, ಹುಡುಗರಿಗೆ, ಶಾಲೆಗೆ ಹೋಗೋ ಹುಡುಗರಿಗೆ, ತಂದೆ ತಾಯಿಗಳಿಗೆ, ಅಜ್ಜ ಅಜ್ಜಿಯವರಿಗೆ ಎಲ್ಲರಿಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಲಬ್ಧಿ ಹೊಂದುವಂತಹ ಸರ್ಕಾರ ನಮ್ಮ YSRTC ಸರ್ಕಾರ ಆಗಿದೆ. ಅವರ ಕಾರ್ಯವೈಖರಿ ಹೆಂಗಿದೆ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಯಾರು ಕೂಡ ಪೆನ್ಷನ್ಗೆ ಕೂಡ ಆಫೀಸ್ ಹತ್ರ ಹೋಗೋಂಗಿಲ್ಲ. 1ನೇ ತಾರೀಕು ಬೆಳಗ್ಗೆದ್ದು ಬಾಗಿಲಿಗೆ ತೆಗೆದ್ರೇ ವಾಲಂಟಿಯರ್ಸ್ ಅವ್ರ ಮನೆ ಬಾಗಿಲಿಗೆ ಬರ್ತಾರೆ, ಅವ್ರಿಗೆ ಪೆನ್ಷನ್ ಕೊಡೋಂಥ ಕೆಲಸಗಳು. ಹಿಂಗೆ ಹೇಳ್ಕೊಂಥದ್ದು ಸಾಕಷ್ಟು ಕೆಲಸಗಳು ನಮ್ಮ YSRTC ಮಾಡಿದೆ. ಅವ್ರು ಮಾಡಿದಂತಹ ಒಳ್ಳೆ ಕೆಲಸಗಳನ್ನು ಮೆಚ್ಚಿ ನಾನು ಹೋಗಿದ್ದೆ. ಇಲ್ಲ, BJP ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಅಂದರೆ ಈಗ 2018ರಲ್ಲಿ ಯಾರೂ MP ಎಲೆಕ್ಷನ್ ಅಂತ ನಡೆಯಿದ್ದಿಲ್ಲ, ಅವ್ರು ನಿಮ್ಮನ್ನು ತಂದು ನಿಲ್ಲಿಸಿದ್ರು, ಅವ್ರು ಸೋತ್ರಿ. 2019ಕ್ಕೆ ನಿಮ್ಗೆ ಅವಕಾಶ ಕೊಡಲಿಲ್ಲ ಅಂತ. ಅದು ಅವರ ವೈಯಕ್ತಿಕ, ಅವರ ಪಕ್ಷ ನಿರ್ಧಾರ. ಅದನ್ನು ನಾನು ಅವತ್ತು ಬೈ ಎಲೆಕ್ಷನಲ್ಲಿ ಯಾರೂ ಇಲ್ಲ, ನೀವು ನಿಂತ್ಕೋಬೇಕು ಅಂತ ಹೇಳಿದ್ರು. ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ. ಯಾವ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ತಾಲೂಕಾ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, MLAಗಳದ್ದಾಗಿರ್ಬೋದು, MP ಎಲ್ಲದರಲ್ಲಿ ಕೂಡ ನಾನು ಈ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದೆ. ಆದರೆ ರನ್ನಿಂಗ್ ಎಲೆಕ್ಷನಲ್ಲಿ ಅವ್ರನ್ನ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಅವರು ಪಕ್ಷದ ನಿರ್ಧಾರ, ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ. ಪಕ್ಷದಲ್ಲಿ ಯಾವ ರೀತಿ ನಿರ್ಧಾರ ತೊಗೊಂಡಿದ್ರೆ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ದಂತೂ ವಾಸ್ತವ. ಮೇಡಮ್, ನೀವು ಬದಲಾವಣೆ ಅಂದರೆ ಮತ್ತೆ ಆಂಧ್ರಕ್ಕೆ ವಾಪಸ್ ಹೋಗ್ತಾ ಇರೋದು ಶ್ರೀರಾಮುಲು ಜೊತೆ ಡಿಸ್ಕಷನ್ ಮಾಡಿದ್ರ ಅಥವಾ ಅವರು ಏನಾದರೂ ಅನುಮತಿ ಪಡೆದ್ರ? ಇಲ್ಲ, ನಾನು ಪಡೆದಿಲ್ಲ. ನಾನು ರಾಜಕೀಯವಾಗಿ ಅಷ್ಟೋ ಇಷ್ಟೋ ನನಗೂ ಕೂಡ ಪ್ರಬುದ್ಧತೆ ಇದೆ. ನಾನು ಸ್ವಂತ ನಿರ್ಧಾರ ತಗೊಂಡಿದ್ದೀನಿ. ಆಮೇಲೆ ಅದು ಸೇರಿ ಮೇಲೆ ಹೇಳಿದ್ರು ಅವರಿಗೆ? ಇಲ್ಲ, ನಾನು ಹೇಳಿಲ್ಲ. ಮತ್ತೆ ಡಿಸ್ಕಷನ್ ಆಗಿದೆ? ಈಗ ನಿಮಗೆ ಹಿಂದೂಪುರ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತಾರೆ. ಜಗನ್ ಸರ್ CM ಅವರು ನಿಮಗೆ ಕನ್ಫರ್ಮ್ ಮಾಡಿದ್ದಾರೆ ಅಣ್ಣ. ಈಗ ಸಂಭವನೀಯ ಪಟ್ಟಿಯಲ್ಲಿ ಬಂದಿದೆ. ನಾನು ಒಂದೇ ಹೇಳ್ತೀನಿ ಅಣ್ಣ, ನಾನು YSRTC ಸಿದ್ಧಾಂತಗಳನ್ನು ಮೆಚ್ಚಿ ನಾನು ಆ ಪಾರ್ಟಿಗೆ ಸೇರಿದ್ದೀನಿ. ನನಗೆ ಯಾವುದೇ ಒಂದು ಅಧಿಕಾರ ಬೇಕು, ನಾನು ಏನೋ ಒಂದು ಪದವಿ ಮಾಡಬೇಕು ಅಂತ ಓದೋಳಲ್ಲ. ಇಲ್ಲಿ ಇಷ್ಟು ವರ್ಷ ದುಡಿದಿದ್ದೀನಿ, ಅಣ್ಣನಿಗಾಗಿ ಆತ ಮಾಡುವಂತಹ ಒಳ್ಳೆ ಕೆಲಸಗಳು ನೋಡಿದ್ದೀನಿ. YSRTC ಜಗನ್ಮೋಹನ್ ರೆಡ್ಡಿ ಅಣ್ಣನವರ ಒಂದು ಒಳ್ಳೆ ಕೆಲಸ ಮೆಚ್ಚಿ ಇವತ್ತು ಅಲ್ಲಿ ಹೋಗಿ ನಾನು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾನು ಈಗ ಕನ್ನಡಮ್ಮ ಏನಂದರೆ ಜನಾರ್ದನ್ ಶ್ರೀರಾಮುಲು ಡಿಫೆನ್ಸ್ ಒಪಿನಿಯನ್ ಆಯಿತು, ಹೀಗಾಗಿ ಬಳ್ಳಾರಿ BJP ಸಂಪೂರ್ಣವಾಗಿ ಸೋಲು ಅನ್ಬೇಕು. ಇದೆಲ್ಲದಿಂದ ಬೇಸರಗೊಂಡು ಇಲ್ಲಿ ಬೇಡ ಅಂತ ಆಂಧ್ರಕ್ಕೆ ಹೋಗಿರೋ ಅಂತ ಒಂದು ಮಾತಿದೆ ಅಣ್ಣ. ಅವ್ರ ಬಗ್ಗೆ ಎಲ್ಲ ನಾನು ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅಣ್ಣ, ಯಾಕಂದರೆ ಅವ್ರವ್ರ ವೈಯಕ್ತಿಕ ಅದು, ನಾನು ಅದರಲ್ಲಿಲ್ಲ. ನಾನು ಎಷ್ಟಿದ್ರೂ ಕೂಡ ಇವತ್ತು YSRTC ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀನಿ. ಈಗ ಕೊನೆದಾಗಮ್ಮ, ಈಗ ಕರ್ನಾಟಕದಲ್ಲಿ ರಾಜಕೀಯ ಆರಂಭ ಮಾಡಿದ್ವಿ, ಇಲ್ಲಿ ಯಶಸ್ಸು ಸಿಕ್ಕಂಗೆ ಆಂಧ್ರದಲ್ಲಿ ಸಿಗುತ್ತಂತಾರೆ ಅಣ್ಣ. ಇವತ್ತು ನಮ್ಮ ಆಂಧ್ರ ರಾಷ್ಟ್ರದ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯ, ಇಡೀ ದೇಶದಲ್ಲಿ ಎಲ್ಲಿ ಮಾಡಿದಂತಹ ಕೆಲಸ ಆಂಧ್ರ ರಾಷ್ಟ್ರದಲ್ಲಿ ಆಗ್ತಾಯಿದೆ. ಆಂಧ್ರದಲ್ಲಿ ಯಾವ ರೀತಿ ಇದ್ದಾರೆ ಅಂದರೆ ಬಡವರೆಲ್ಲರೂ ಕೂಡ ಏನು BCಗಳು, SCಗಳು, STಗಳು, ಮೈನಾರಿಟಿಗಳು ಫುಲ್ ಖುಷಿಯಾಗಿದ್ದಾರೆ. ತಳಮಟ್ಟದಲ್ಲಿ ನಾನು ತಳಮಟ್ಟ ಕಾರ್ಯಕರ್ತೆ, ಇಲ್ಲಿ ಕೂಡ ಅಲ್ಲಿ ಕೂಡ ತಳಮಟ್ಟದ ಕಾರ್ಯಕರ್ತೆ. ನನಗೆ ಆ ತಳಮಟ್ಟದ ಒಂದು ಏನು ನಾಡಿ ಗೊತ್ತಾಗ್ತಾ ಇದೆ. ಈ ಸರಿ ಕೂಡ YSRTCನೇ ಅಧಿಕಾರಕ್ಕೆ ಬರುತ್ತದೆ. ಖಂಡಿತವಾಗ್ಲೂ ಜಗನ್ಮೋಹನ್ ರೆಡ್ಡಿ ಅಣ್ಣನವರೇ ಮುಖ್ಯಮಂತ್ರಿಗಳಾಗ್ತಾರೆ. ಇದು ಮಾಜಿ ಸಂಸದೆ ಶಾಂತ ಅವರು ಹೇಳ್ತಕ್ಕಂಥ ಒಂದು ಮಾತು. ರಾಜಕೀಯ ಕರ್ನಾಟಕದಿಂದ ಆರಂಭ ಮಾಡಿದ್ರು, ಬದಲಾದ ಸನ್ನಿವೇಶದಲ್ಲಿ ಮತ್ತೊಮ್ಮೆ ಆಂಧ್ರಕ್ಕೆ ಹೋಗಿ YSRP ಪಕ್ಷವನ್ನು ಸೇರ್ಪಡೆಯಾಗಿದ್ದರೆ ಅಲ್ಲಿ ಟಿಕೆಟ್ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.